ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಂಡರ್-19 ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಅನ್ನು ಬಗ್ಗು ಬಡಿದು ಭಾರತ ತಂಡಕ್ಕೆ ಕಿರೀಟ. ಹೌದು ಸ್ನೇಹಿತರೆ, ಭಾರತ ತಂಡ ಫೈನಲ್ ಪಂದ್ಯದಲ್ಲಿ ಗೆಲ್ಲುವಲ್ಲಿ ಪ್ರಮುಖ ಕಾರಣ ವಹಿಸಿದ ವೈಭವ್ ಸೂರ್ಯವಂಶಿ ಮಾತು ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡೋದು ಪಕ್ಕ. ಹೌದು ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಫೈನಲ್ ಪಂದ್ಯದಲ್ಲಿ ಅಬ್ಬರಿಸಿದ ವೈಭವ್ ಸೂರ್ಯವಂಶಿ ಮತ್ತು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಮತ್ತು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಅವಾರ್ಡ್ ಕೂಡ ಸಿಗುತ್ತೆ. ಇನ್ನು ಈ ಅವಾರ್ಡ್ ಪಡೆದುಕೊಳ್ಳುವಾಗ ವೈಭವ್ ಸೂರ್ಯವಂಶಿ ಮಾತು ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡೋದು ಪಕ್ಕ ಮತ್ತು ವೈಭವ್ ಸೂರ್ಯವಂಶಿ ಬಗ್ಗೆ ಹೆಮ್ಮೆಯ ಹೇಳಿಕೆ ಹಾಕೋದು ಪಕ್ಕ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಬಗ್ಗೆ ಫೈನಲ್ ಪಂದ್ಯದ ಆಟದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ 15 ಸಿಕ್ಸರ್ಗಳ ಮೂಲಕ ಫೈನಲ್ ಪಂದ್ಯದಲ್ಲಿ 175 ರನ್ ಬಾರಿಸಿ ನಮ್ಮ ಭಾರತ ತಂಡಕ್ಕೆ 6ನೇ ಪ್ರಶಸ್ತಿ ಆದ್ರೆ ತಂದು ಕೊಡ್ತಾರೆ. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ತಪ್ಪದೆ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಇನ್ನು ಈ ಪಂದ್ಯದ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋಣ. ವೈಭವ್ ಸೂರ್ಯವಂಶಿ ಪಂದ್ಯ ಮುಗಿದ ಬಳಿಕ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಪ್ರಶಸ್ತಿ ಪಡೆದುಕೊಳ್ಳುವಾಗ ಭಾರತದ ಅಭಿಮಾನಿಗಳ ಬಗ್ಗೆ ಭಾರತದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ಅದನ್ನೆಲ್ಲ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಇದೀಗ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಅಂಡರ್-19 ಅಲ್ಲಿ ಬಂದ್ಬಿಟ್ಟು 6ನೇ ಟ್ರೋಫಿ ಆದ್ರೆ ಗೆದ್ದುಕೊಂಡಿದೆ. ಹೌದು ಸ್ನೇಹಿತರೆ, ಇನ್ನು ಈ ಭಾರತ ತಂಡ ವಿಶ್ವಕಪ್ ಗೆಲ್ಲುವುದಕ್ಕೆ ಈತ ಮಾಡಿದ ಅದೊಂದು ಪ್ಲಾನ್ ಮುಖ್ಯ ಕಾರಣ ಅಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಭಾರತದ ಜೂನಿಯರ್ಸ್ ಅಂದ್ರೆ ಸುಮ್ನೆನ ಹರಾರೆಯಲ್ಲಿ ನಡೆದ ಅಂಡರ್-19 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಬರೋಬ್ಬರಿ 100 ರನ್ಗಳಿಂದ ಸೋಲಿಸಿ 6ನೇ ಬಾರಿಗೆ ಕಪ್ ಎತ್ತಿ ಹಿಡಿದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ನಮ್ಮ ಹುಡುಗರು ತೋರಿಸಿದ ಆಟ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂದ್ರೂ ತಪ್ಪಿಲ್ಲ. ಬ್ಯಾಟಿಂಗ್ ನಲ್ಲಿ ವೈಭವ್ ಸೂರ್ಯವಂಶಿ ಅರ್ಭಟಿಸಿದರೆ ಬೌಲಿಂಗ್ ನಲ್ಲಿ ಆರ್.ಎಸ್. ಅಂಬರೀಶ್ ತಮ್ಮ ಮ್ಯಾಜಿಕ್ ತೋರಿಸಿದ್ರು. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಹೀರೋ ಆಗಿತ್ತು ವೈಭವ್ ಸೂರ್ಯವಂಶಿ. ಇವರು ಇಂಗ್ಲೆಂಡ್ ಬೌಲರ್ ಗಳನ್ನ ಚೆಂಡಾಡಿ ಬರೋಬ್ಬರಿ 175 ರನ್ ಚೆಚ್ಚಿದ್ರು. ಇದರಲ್ಲಿ 15 ಸಿಕ್ಸ್ 15 4 ಸೇರಿತ್ತು. ಇನ್ನು ಇವರ ಈ ಇನ್ನಿಂಗ್ಸ್ ಇಲ್ದಿದ್ರೆ ನಮ್ಮ ಭಾರತ ತಂಡ 411 ರನ್ ಗಳಿಸ್ತಾನೆ ಇರಲಿಲ್ಲ. ಕ್ಯಾಪ್ಟನ್ ಆಯುಷ್ ಮಾತ್ರೆ ಕೂಡ 53 ರನ್ ಕೊಡುಗೆ ಕೂಡ ನೀಡಿದ್ರು ನಮ್ಮ ಭಾರತ ತಂಡಕ್ಕೆ. ವಿಕೆಟ್ ಬೀಳಲ್ಲ ಅನ್ನೋ ಟೈಮ್ ನಲ್ಲಿ ಆರ್.ಎಸ್. ಅಂಬರೀಶ್ ಕೊಟ್ಟ ಬ್ರೇಕ್ ಥ್ರೋ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಗೋಯ್ತು. ಹೌದು ಸ್ನೇಹಿತರೆ, ವಿಕೆಟ್ ಬೀಳೋದೇ ಇಲ್ಲ ಅನ್ನೋ ಟೈಮ್ ನಲ್ಲಿ ಬಂದ್ಬಿಟ್ಟು ಆರ್.ಎಸ್. ಅಂಬರೀಶ್ ಅವರು ವಿಕೆಟ್ ತೆಗೆದು ಕೊಟ್ಟರು ಮತ್ತು ಇಲ್ಲಿಗೆ ಸುಮ್ಮನಾಗ್ಲಿಲ್ಲ ಅಂತಾನೆ ಹೇಳ್ಬೋದು. ಒಟ್ಟು 9 ಓವರ್ ಬೌಲಿಂಗ್ ಮಾಡಿ 56 ರನ್ ಕೊಟ್ಟು ಪ್ರಮುಖ 3 ವಿಕೆಟ್ ಕಬಳಿಸಿದರು. ಕೊನೆಯಲ್ಲಿ ಜೇಮ್ಸ್ ಮಿಂಟೋ ಮತ್ತು ಜೋಸೆಫ್ ಮಾರ್ಸ್ ಅವರ ವಿಕೆಟ್ ಉಡಿಸ್ ಮಾಡಿದ್ದು ಇದೇ ಅಂಬರೀಶ್. ಇವರ ಬೌಲಿಂಗ್ ದಾಳಿಗೆ ಇಂಗ್ಲೆಂಡ್ ಬ್ಯಾಟರ್ಸ್ ಗಳು ತತ್ತರಿಸಿ ಹೋದ್ರ ಅಂತಾನೆ ಹೇಳ್ಬೋದು. ಬರೀ ಅಂಬರೀಶ್ ಮಾತ್ರ ಅಲ್ಲ, ದೀಪೇಶ್ ದೇವೇಂದ್ರನ್ ಕೂಡ ಬೆಂಕಿ ಬೌಲಿಂಗ್ ಮಾಡಿದರು. ಅವರು 2 ವಿಕೆಟ್ ತೆಗೆದು ಇಂಗ್ಲೆಂಡ್ ನ ಮಿಡಲ್ ಆರ್ಡರ್ ಕುಸಿಯುವಂತೆ ಮಾಡಿದರು. ಕ್ಯಾಪ್ಟನ್ ಆಯುಷ್ ಮಾತ್ರೆ ಕೂಡ ತಾನು ಯಾರಿಗೂ ಕಮ್ಮಿ ಇಲ್ಲ ಅಂತಂದು 1 ವಿಕೆಟ್ ಪಡೆದರು. ಇನ್ನು ಇದೆಲ್ಲ ಆದ ಬಳಿಕ ಪಂದ್ಯ ಗೆದ್ದ ಬಳಿಕ ನಮ್ಮ ವೈಭವ್ ಸೂರ್ಯವಂಶಿ ಮಾತು ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡೋದು ಪಕ್ಕ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತದ ಬಗ್ಗೆ, ಅಭಿಮಾನಿಗಳ ಬಗ್ಗೆ, ಆಟಗಾರರ ಬಗ್ಗೆ ಅಂತ ನೋಡೋದಾಯ್ತು ಅಂತಂದ್ರೆ ವೈಭವ್ ಸೂರ್ಯವಂಶಿಗೆ ಬಂದ್ಬಿಟ್ಟು ಈ ಬಾರಿ ಅಂಡರ್-19 ODI ವಿಶ್ವಕಪ್ ಅಲ್ಲಿ ಬಂದ್ಬಿಟ್ಟು ಪ್ಲೇಯರ್ ಆಫ್ ದಿ ಮೋಸ್ಟ್ ರನ್ಸ್ ಪ್ಲೇಯರ್ ಆಫ್ ದಿ ಸೀರೀಸ್ ಅಲ್ಲಿ ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ಅವರಿಗೆ ಈ ಅವಾರ್ಡ್ ಆದ್ರೆ ಸಿಗುತ್ತೆ ಮತ್ತು ಕೊನೆಯ ಪಂದ್ಯದಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಇವರಿಗೆ ಆದ್ರೆ ದಕ್ಕುತ್ತೆ ಅಂತಾನೆ ಹೇಳ್ಬೋದು. ಈ ಎಲ್ಲ ಅವಾರ್ಡ್ ತೆಗೆದುಕೊಳ್ಳುವಾಗ ಈ ವೈಭವ್ ಸೂರ್ಯವಂಶಿ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಎಷ್ಟಕ್ಕೆ ಏನೆಲ್ಲ ಮಾತಾಡಿದ್ರ ಅಂತಂದ್ರೆ ಹೌದು, ನನಗೆ ಈ ಅವಾರ್ಡ್ಸ್ ನೆಲ್ಲ ಇಸಿಕೊಳ್ಳಲು ತುಂಬಾನೇ ಇಷ್ಟ ಆಗುತ್ತೆ ಮತ್ತು ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಈ ಪ್ರೀತಿ ಮತ್ತು ಈ ತರ ಪ್ರೋತ್ಸಾಹ ಮಾಡಿದ್ರೆ ಯಾವ ಆಟಗಾರನಿಗೂ ಕೂಡ ಸಖತ್ ಎನರ್ಜಿ ಆದ್ರೆ ಬರುತ್ತೆ. ಹೌದು, ಇವತ್ತಿನ ಪಂದ್ಯದಲ್ಲಿ ನಾನು 15 4 15 6 ಆದ್ರೆ ಹೊಡೆದಿದ್ದೇನೆ. ತುಂಬಾನೇ ಕಷ್ಟಪಟ್ಟಿದ್ದೇನೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ನನ್ನ ಭಾರತಕ್ಕಾಗಿ ನಾನು ಕಷ್ಟಪಡಲು ಇಷ್ಟಪಡುತ್ತೇನೆ ಮತ್ತು ಆ ಕಾರಣದಿಂದಾಗಿ ನಾನು ಭಾರತಕ್ಕೆ ಏನು ಬೇಕಾದ್ರೂ ಮಾಡುತ್ತೇನೆ. ಇನ್ನು ಈ ಟ್ರೋಫಿ ಗೆದ್ದಿದೆ ಅಂತಂದ್ರೆ ಎಲ್ಲ ಅಭಿಮಾನಿಗಳಿಗೆ ಸಲ್ಲುತ್ತೆ ಮತ್ತು ಇಡೀ ಭಾರತದ ಅಭಿಮಾನಿಗಳಿಗೆ ಮತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ಸಲ್ಲಲೇಬೇಕು. ಯಾಕಂತಂದ್ರೆ ಪ್ರತಿದಿನ ಬಂದ್ಬಿಟ್ಟು ನಮ್ಮ ಭಾರತದ ಪಂದ್ಯ ಎಲ್ಲಿ ಇರುತ್ತೆ ಅಲ್ಲಿಗೆ ಬಂದು ಪ್ರೋತ್ಸಾಹ ಆದ್ರೆ ಮಾಡುತ್ತಾರೆ. ಆ ಕಾರಣದಿಂದಾಗಿ ಪ್ರತಿ ಅಭಿಮಾನಿನೂ ಕೂಡ ನಮ್ಮ ಭಾರತದ ಮೇಲೆ ತುಂಬಾನೇ ನಂಬಿಕೆ ಆದ್ರೆ ಇಟ್ಟುಕೊಂಡಿದ್ದಾನೆ. ಆ ನಂಬಿಕೆಯನ್ನು ನಾವು ಯಾವಾಗಲೂ ಹುಸಿ ಮಾಡುವಲ್ಲ ಮತ್ತು ಉಳಿಸಿಕೊಂಡೇ ಹೋಗುತ್ತೇವೆ ಅಂತಂದು ವೈಭವ್ ಸೂರ್ಯವಂಶಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವೈಭವ್ ಸೂರ್ಯವಂಶಿ ಮಾತು ಕೇಳಿದಂತ ಭಾರತದ ಅಭಿಮಾನಿಗಳು ಮತ್ತು ನಮ್ಮ ಭಾರತದಲ್ಲಿ ಇರುವಂತ ಕ್ರಿಕೆಟ್ ಫ್ಯಾನ್ಸ್ ಎಲ್ಲ ಸಲ್ಯೂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ವೈಭವ್ ಸೂರ್ಯವಂಶಿ ಮಾತು ಕೇಳಿದಂತ ಇಡೀ ಕ್ರಿಕೆಟ್ ದಿಗ್ಗಜರು ಕೂಡ ಸಲ್ಯೂಟ್ ಆದ್ರೆ ಮಾಡಿದ್ದಾರೆ. ಇನ್ನೊಂದೇನಪ್ಪಾ ಅಂತಂದ್ರೆ ವೈಭವ್ ಸೂರ್ಯವಂಶಿ ಅವರು
ತಮ್ಮ ಆಟಗಾರರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇವತ್ತಿನ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ನಮ್ಮ ಭಾರತ ತಂಡ ಉತ್ತಮವಾಗಿ ಪ್ರದರ್ಶನ ಕೊಟ್ಟಿದೆ. ಆ ಕಾರಣದಿಂದಾಗಿ ಈ ಟ್ರೋಫಿನಾದ್ರೆ ಗೆದ್ದುಕೊಂಡಿದ್ದೇವೆ. ಇನ್ನೊಂದು ಎಂದರೆ ನಮಗೆ ನಾಯಕ ಆಯುಷ್ ಮಾತ್ರೇನು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಈ ಸೀರೀಸ್ ಅಲ್ಲೂ ಕೂಡ ಈ ಟೂರ್ನಮೆಂಟ್ ಅಲ್ಲೂ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಆ ಕಾರಣದಿಂದಾಗಿ ನಮ್ಮ ತಂಡ ಒಳ್ಳೆಯ ಪರ್ಫಾರ್ಮ್ ಕೊಟ್ಟು ಈ ಬಾರಿ 6ನೇ ಟ್ರೋಫಿ ಗೆದ್ದುಕೊಂಡಿದ್ದೇವೆ. ಮುಂದಿನ ಸಲನು ಬಂದ್ಬಿಟ್ಟು ನಾವು ಒಳ್ಳೆಯ ಪ್ರದರ್ಶನ ಕೊಡುತ್ತೇವೆ ಮತ್ತು ನಾನು ಮುಂದಿನ ಸಾರಿ ಅಂಡರ್-19 ಅಲ್ಲಿ ಇರೋದು ಡೌಟ್. ಯಾಕಂದ್ರೆ ನನಗೆ ಏಜ್ ಕೂಡ ಆಗುತ್ತೆ. ಆ ಕಾರಣದಿಂದಾಗಿ ನಾನು ದೊಡ್ಡ ತಂಡಕ್ಕೆ ಸೇರೋದು ಇರುತ್ತೆ. ಆ ಕಾರಣದಿಂದಾಗಿ ಅಂಡರ್-19 ಅಲ್ಲಿ ಮುಂದೆ ಬರೋ ಆಟಗಾರರು ಕೂಡ ನಮ್ಮ ತರ ಪ್ರದರ್ಶನ ಕೊಡಬೇಕೆಂದು ನಾನು ಭಾವಿಸುತ್ತೇನೆ ಅಂತಂದು ವೈಭವ್ ಸೂರ್ಯವಂಶಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ವೈಭವ್ ಸೂರ್ಯವಂಶಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದೇನಂತಂದ್ರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಅಂಡರ್-19 ಫೈನಲ್ ಪಂದ್ಯದ ಹೈಲೈಟ್ಸ್ ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ. ಆಯುಷ್ ಮಾತ್ರೆ ನೇತೃತ್ವದ ಭಾರತದ ಅಂಡರ್-19 ತಂಡ ಐತಿಹಾಸಿಕ ಗೆಲುವು ಸಾಧಿಸಿದೆ. ಜಿಂಬಾಬ್ವೆ RRA ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಭಾರತ ಬಗ್ಗು ಬಡಿದಿದೆ. ಇನ್ನು ಈ ಮೂಲಕ ಯಂಗ್ ಟೀಮ್ ಇಂಡಿಯಾ 6ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದೆ ಅಂತಾನೆ ಹೇಳ್ಬಹುದು. ಇನ್ನು ಈ ಐತಿಹಾಸಿಕ ಪಂದ್ಯದಲ್ಲಿ ಭಾರತದ ಆರಂಭಿಕ ಬ್ಯಾಟರ್ ಆದಂತ ವೈಭವ್ ಸೂರ್ಯವಂಶಿ 175 ರನ್ಗಳ ಸ್ಮರಣೀಯ ಇನ್ನಿಂಗ್ಸ್ ಕೂಡ ಆಡಿದರು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರ ಸ್ಫೋಟಕ ಇನ್ನಿಂಗ್ಸ್ ನ ನೆರವಿನಿಂದ ಭಾರತ ತಂಡ ದಾಖಲೆಯ ಮೊತ್ತವನ್ನು ಕಲೆ ಹಾಕಿತ್ತು. ಭಾರತ ತಂಡ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 411 ರನ್ ಗಳಿಸಿತ್ತು ಅಂತಾನೆ ಹೇಳ್ಬೋದು. ಇನ್ನು ಈ ಬೃಹತ್ ಮೊತ್ತವನ್ನು ಬೆನ್ನತ್ತಿದ ಇಂಗ್ಲೆಂಡ್ ತಂಡ ಟೀಮ್ ಇಂಡಿಯಾದ ಬೌಲರ್ಗಳ ದಾಳಿಗೆ ಸರ್ವಪತನ ಕೂಡ ಆಯಿತು. ಇಂಗ್ಲೆಂಡ್ ತಂಡ 40.2 ಓವರ್ಗಳಲ್ಲಿ 311 ರನ್ ಗಳಿಸುವಷ್ಟರಲ್ಲಿ ಆಲ್ಔಟ್ ಕೂಡ ಆಯಿತು. ಇನ್ನು ಟೀಮ್ ಇಂಡಿಯಾಗೆ ಬಂದ್ಬಿಟ್ಟು ಆಯುಷ್ ಮಾತ್ರೆ ಮತ್ತು ವೈಭವ್ ಸೂರ್ಯವಂಶಿ ಅವರ ಆರ್ಭಟ. ಹೌದು ಸ್ನೇಹಿತರೆ, ಮೊದಲು ಟಾಸ್ ಗೆದ್ದಂತ ಭಾರತ ತಂಡ ಬ್ಯಾಟಿಂಗ್ ಮಾಡಿತಂತಾನೆ ಹೇಳ್ಬೋದು. ಐರನ್ ಜಾರ್ಜ್ ರೂಪದಲ್ಲಿ ಮೊದಲನೇ ವಿಕೆಟ್ ಕಳೆದುಕೊಂಡಿತು ಮತ್ತು ಐರನ್ ಜಾರ್ಜ್ ಅವರು 9 ರನ್ ಗಳಿಸಿ ಔಟ್ ಆದರು. ಇನ್ನು ಈ ಹಂತದಲ್ಲಿ ಭಾರತ ತಂಡ ಕೇವಲ 20 ರನ್ ಗಳಿಸಿತ್ತು. ನಂತರ ಬಂದಂತ ವೈಭವ್ ಸೂರ್ಯವಂಶಿ ಮತ್ತು ನಾಯಕ ಆಯುಷ್ ಮಾತ್ರೆ 2ನೇ ವಿಕೆಟ್ಗೆ 140 ರನ್ಗಳ ಜೊತೆ ಆಟ ಕೂಡ ಆಡಿದರು. ಇನ್ನು ಇನ್ನಿಂಗ್ಸ್ ಗಳನ್ನು ಸ್ಥಿರಗೊಳಿಸಿದ್ರ ಅಂತಾನೆ ಹೇಳ್ಬೋದು. ಆನಂತರ ಆಯುಷ್ ಮಾತ್ರೆ 51 ಎಸೆತಗಳಲ್ಲಿ 53 ರನ್ ಗಳಿಸಿ ಔಟ್ ಆದರು. ನಂತರ ಸೂರ್ಯವಂಶಿ ವೇದಾಂತ ತ್ರಿವೇದಿ ಅವರೊಂದಿಗೆ 3ನೇ ವಿಕೆಟ್ಗೆ 39 ಬಾಲ್ಗಳಲ್ಲಿ 89 ರನ್ ಗಳಿಸಿ ಭಾರತದ ತಂಡವನ್ನು 251ರ ಗಡಿ ದಾಟುವಂತೆ ಮಾಡಿದ್ರಂತಾನೆ ಹೇಳ್ಬೋದು. ಇನ್ನು ಭಾರತ ತಂಡಕ್ಕೆ ಮಧ್ಯಮ ಕ್ರಮಾಂಕದ ಆಸರೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ 80 ಬಾಲ್ಗಳಲ್ಲಿ 15 4 15 ಸಿಕ್ಸರ್ಗಳೊಂದಿಗೆ 175 ರನ್ ಗಳಿಸಿ ಔಟ್ ಆದರು. ಆನಂತರ ವೇದಾಂತ್ ತ್ರಿವೇದಿ 32 ರನ್ ಮತ್ತು ವಿಯಾನ್ 30 ರನ್ ಮತ್ತು ಅಭಿಮನ್ಯು ಕುಂಡ್ 40 ರನ್ ಮತ್ತು ಆರ್ಎಸ್ ಅಮ್ರೇಶ್ 18 ರನ್ ಮತ್ತು ಕೌಶಿಕ್ ಚೌಹಾಣ್ ಅವರು ಒಂದು ಒಳ್ಳೆ ಟಚ್ ಕೊಡ್ತಾರೆ ಅಂತ ಹೇಳ್ಬೋದು. ಫಿನಿಶಿಂಗ್ ಟಚ್ ಆದ್ರೆ ಕೊಡ್ತಾರೆ. ಕೊನೆಯಲ್ಲಿ 20 ಬಾಲ್ಗಳಲ್ಲಿ 37 ರನ್. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 411 ರನ್ ಹೊಡಿತಾರೆ. ಅನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದಂತ ಇಂಗ್ಲೆಂಡ್ ತಂಡ ಬಂದ್ಬಿಟ್ಟು 311 ರನ್ ಗಳಿಸುವಷ್ಟರಲ್ಲಿ 10 ವಿಕೆಟ್ ಕಳೆದುಕೊಂಡು ಆಲ್ಔಟ್ ಕೂಡ ಆಗುತ್ತೆ. ಹೌದು, ಇಂಗ್ಲೆಂಡ್ ನ ಪರ ಕ್ಯಾಲಮ್ ಫಾಲ್ಕ್ನರ್ ಬಂದ್ಬಿಟ್ಟು 67 ಬಾಲ್ಗಳಲ್ಲಿ 115 ರನ್ ಹೊಡಿತಾರೆ ಮತ್ತು ಇಂಗ್ಲೆಂಡ್ ನ ಪರ ಇವರೊಬ್ಬರನ್ನ ಬಿಟ್ರೆ ಅಂತ ಬ್ಯಾಟಿಂಗ್ ಹೇಳಿಕೊಳ್ಳಂತ ಬ್ಯಾಟಿಂಗ್ ಯಾರು ಕೂಡ ಮಾಡಲಿಲ್ಲ. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಫೈನಲ್ ಪಂದ್ಯದಲ್ಲಿ ಸೋತಿದೆ. ಇನ್ನು ನಮ್ಮ ಭಾರತದ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ಆರ್ಎಸ್ ಅಮ್ರೇಶ್ 3 ವಿಕೆಟ್ ತೆಗೆದ್ರೆ DPS ಅವರು ಬಂದ್ಬಿಟ್ಟು 2 ವಿಕೆಟ್ ತೆಗೆದಿದ್ದಾರೆ. ಕೌಶಿಕ್ ಚೌಹಾಣ್ 2 ವಿಕೆಟ್ ತೆಗೆದಿದ್ದಾರೆ. ಇನ್ನು ಕಲಿನ್ ಪಟೇಲ್ ಮತ್ತು ಆಯುಷ್ ಮಾತ್ರೆ ತಲಾ 1 ವಿಕೆಟ್ ಪಡೆದ್ರಂತಾನೆ ಹೇಳ್ಬೋದು.